ಬೆಳಗಾವಿಯಲ್ಲಿ ಸ್ಥಳ ಮಹಜರನ್ನು ಕೂಡ ಮಾಡುವಂತ ಸಾಧ್ಯತೆ ಇದೆ. ದಾರಿಯುದ್ದಕ್ಕೂ ಕಾರ್ಯಕರ್ತರ ಮೆರವಣಿಗೆ. ಒಬ್ಬ ಮಹಿಳೆಗೆ ಅವಾಚ್ಯ ಶಬ್ದದಿಂದ ನಿಂದಿಸಿದ ಆರೋಪಕ್ಕೆ ಜೈಲಿಗೆ ಹೋಗಿದ್ದು. ಕಾರ್ಗಿಲ್ ಯುದ್ಧ ಮಾಡಿ ಗೆದ್ದು ಬಂದ ರೇಂಜಿಗೆ ಈ ಮಾಧ್ಯಮಗಳು ಬಿಲ್ಡಪ್ ಕೊಡ್ತಿದ್ದಾರೆ. ಸಿಟಿ ರವಿಗೆ ಯಾವೆಲ್ಲ ಅಡುಗೆ ಇಷ್ಟವೋ ಅವೆಲ್ಲವನ್ನು ಕೂಡ ಮಾಡ್ತಿದ್ದಾರೆ ಅಂತ ಹೇಳಿ. ನಮಸ್ಕಾರ, eDina.comಗೆ ಸ್ವಾಗತ. ನಾನು GM ಪವಿತ್ರ. ಈ ಹಿಂದೆ ದೇಶದ ಜನಪ್ರಿಯ ಸುದ್ದಿವಾಹಿನಿ ಹಾಗೂ 2 ಪ್ರಾದೇಶಿಕ ಸುದ್ದಿವಾಹಿನಿಗಳ ವಿರುದ್ಧ ಜಾಹೀರಾತು ಆದಾಯಕ್ಕಾಗಿ ಮತ್ತು ಸುಳ್ಳು ನಿರೂಪಣೆಗಳನ್ನು ಹರಡೋಕೆ TRPಯನ್ನು ತಿರುಚಿದ್ದ ಆರೋಪ ಕೇಳಿಬಂದಿತ್ತು. ಸೊ ಇಲ್ಲಿ ಎಲ್ಲವೂ ನಡೆಯೋದು TRPಗೋಸ್ಕರ. ಮುಖ್ಯ ವಾಹಿನಿಯ ಮಾಧ್ಯಮಗಳು ಬದಲಾಗಿದೆ. ರವೀಶ್ ಕುಮಾರ್ ಅವರು ಗೋಧಿ ಮೀಡಿಯಾ ಅನ್ನೋ ಪದವನ್ನು ಬಳಸಿದ್ದು ಗೋಧಿ ಮೀಡಿಯಾ ಅನ್ನೋ ಪದ ಎಲ್ಲ ಕಡೆ ವೈರಲ್ ಆಗಿದೆ. ಸೊ ಈ ಗೋಧಿ ಮೀಡಿಯಾ ಅನ್ನೋ ಪದವನ್ನು ಸಾಮಾನ್ಯವಾಗಿ ಎಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾಗಳ ಕಾರ್ಯವೈಖರಿಯನ್ನ ಹೇಳುವಾಗ ಬಳಸಲಾಗತ್ತೆ. ಮಾಧ್ಯಮ ಲೋಕ ಕಳೆದ 1 ದಶಕದಲ್ಲಿ ಊಹೆಗೂ ಮೀರಿ ಬದಲಾಗಿದೆ. ಒಂದು ಕಾಲಕ್ಕೆ ಪತ್ರಿಕೆ, ಟಿವಿ, ರೇಡಿಯೋಗಳಿಗೆ ಸೀಮಿತವಾಗಿದ್ದ ಮಾಧ್ಯಮ ಕ್ಷೇತ್ರ ಈಗ ಹಲವು ಆಯಾಮಗಳನ್ನು ಮೈಗೂಡಿಸಿಕೊಂಡು ಬಹುಕೋಟಿ ಉದ್ಯಮವಾಗಿ ಬೆಳೆದಿದೆ. ಇದನ್ನ ಮಾಧ್ಯಮ ಮತ್ತು ಮನರಂಜನಾ ಉದ್ಯಮ ಅಂತ ಕರೆಯೋ ಲೆವೆಲ್ಗೆ ಇದರ ಸ್ವರೂಪ ಬದಲಾಗಿದೆ. ಕೆಲವು ವರ್ಷಗಳ ಹಿಂದೆ ಒಳ್ಳೆಯ ಬರವಣಿಗೆ, ಒಳ್ಳೆಯ ಮಾತುಗಾರಿಕೆ, ವಿವಿಧ ರಂಗಗಳ ಉತ್ತಮ ತಿಳುವಳಿಕೆ ಇದ್ರೆ ಮುದ್ರಣ, ವಿದ್ಯುನ್ಮಾನ ಮಾಧ್ಯಮಗಳಿಗೆ ಪ್ರವೇಶ ಸುಲಭ ಆಗಿತ್ತು. ಈಗ ಮಾಧ್ಯಮ ರಂಗವೂ ಬದಲಾಗಿದೆ, ನಿರೀಕ್ಷೆಗಳು ಸಹ ಬದಲಾಗಿದೆ. ಇದನ್ನ ಆ ಕ್ಷೇತ್ರದಲ್ಲಿ ಉದ್ಯೋಗ ಪಡೆಯೋಕೆ ಬಯಸುವವರು ಸಹ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಬದಲಾಗಿರುವ ಕಾಲಕ್ಕೆ ತಕ್ಕಂತೆ ತಮ್ಮ ಕೌಶಲ್ಯಗಳನ್ನ ಬೆಳೆಸ್ಕೊಳ್ಳದೆ ಹೋದ್ರೆ ಈ ಮಾಧ್ಯಮ ರಂಗಕ್ಕೆ ಪ್ರವೇಶ ಇಲ್ಲ, ಪ್ರವೇಶಿಸಿದ್ರೂ ಕೂಡ ಯಶಸ್ಸಿಲ್ಲ, ಉಳಿಗಾಲವೂ ಇಲ್ಲ ಅನ್ನೋ ರೀತಿ ಆಗೋಗ್ಬಿಟ್ಟಿದೆ. ನಿಮ್ಗೆ ಅನಿಸ್ತಾ ಇರ್ಬೋದು ಯಾಕೆ ಇಷ್ಟೆಲ್ಲ ಪೀಠಿಕೆ ಹಾಕ್ತಾ ಇದ್ದಾರೆ ಅಂತ. ಇದಕ್ಕೆ ಕಾರಣ ಕೂಡ ಇದೆ. ಇವತ್ತು ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನ ಸ್ಕ್ರೋಲ್ ಮಾಡುವಾಗ ಒಂದು ವಿಡಿಯೋ ಕಣ್ಣಿಗೆ ಬಿತ್ತು. ಈ ವಿಡಿಯೋ ನೋಡಿ ನಿಜವಾಗ್ಲೂ ಒಂದು ಕ್ಷಣ ದಂಗಾಗೋಯ್ತು. ಈಗಾಗಲೇ ಬೆಳಗಾವಿ ಅಧಿವೇಶನದ ಅಂತ್ಯ ಬಿಜೆಪಿ ಹಾಗೂ ಕಾಂಗ್ರೆಸ್ ಅಂದ್ಕೊಂಡಂತೆ ನಡೆದಿರಲಿಲ್ಲ. ವಿಧಾನ ಪರಿಷತ್ನಲ್ಲಿ ನಡೆದ ಘಟನೆ ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಸಿಟಿ ರವಿಯವರು ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುರಿತಾಗಿ ಬಳಸಿದ್ದಾರೆ ಅನ್ನೋ ಒಂದು ಅವಹೇಳನಕಾರಿ ಪದ, ಅದರ ನಂತರ ನಡೆದಂತಹ ಒಂದಿಷ್ಟು ಬೆಳವಣಿಗೆಗಳು ರಾಜ್ಯ ಬಿಜೆಪಿ ಮೊಗಸಾಲಿಯಲ್ಲೂ ಸಹ ಭಾರಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಸೊ ಸಿಟಿ ರವಿ ಬಿಜೆಪಿಯ ಖಟ್ಟರ್ ಹಿಂದುತ್ವವಾದಿ ನಾಯಕ, ಶಾಸಕ, ಸಚಿವ, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ, ತಮಿಳುನಾಡು ಬಿಜೆಪಿ ಉಸ್ತುವಾರಿಯಾಗಿ ರಾಜಕೀಯದಲ್ಲಿ ಕೆಲಸ ಮಾಡಿದವರು. ವಿರೋಧ ಪಕ್ಷಗಳ ಮೇಲೆ ಮಾತ್ರ ಅಲ್ಲ, ಕೆಲವೊಂದು ಬಿಜೆಪಿಯಲ್ಲಿನ ನಾಯಕತ್ವದ ವಿರುದ್ಧವಾಗಿಯೂ ಸಹ ಮಾತನಾಡಿದವರು. ಮಾಜಿ ಸಿಎಂ BS ಯಡಿಯೂರಪ್ಪ ಅವರ ಕುಟುಂಬದ ಬಗ್ಗೆ ಆಂತರಿಕವಾಗಿ ಹಾಗೂ ಬಹಿರಂಗವಾಗಿಯೂ ಸಹ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಕಳೆದ ಚುನಾವಣೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಸೋಲನ್ನ ಕಂಡು ಇದೀಗ ವಿಧಾನ ಪರಿಷತ್ ಸದಸ್ಯ ಆಗಿದ್ದಾರೆ. ಸೊ ಇದೇ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಒಂದು ಅವಹೇಳನಕಾರಿ ಪದವನ್ನು ಬಳಸಿದ್ದಾರೆ ಅನ್ನೋ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಕಾಂಗ್ರೆಸ್ ನಾಯಕರು ಈ ವಿಚಾರವಾಗಿ ಕಾನೂನು ಹೋರಾಟ ನಡೆಸೋಕೆ ಮುಂದಾಗಿದ್ದಾರೆ. ಅಷ್ಟೇ ಅಲ್ಲ, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಬಿಜೆಪಿ ರಾಷ್ಟ್ರೀಯ ನಾಯಕರಿಗೂ ಸಹ ಪತ್ರ ಬರೆಯೋಕೆ ನಿರ್ಧಾರ ಮಾಡಲಾಗಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಹಿಂದೆನೇ ಹೇಳಿದ್ರು. ಇನ್ನು ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕುರಿತಾಗಿ ಅಸಭ್ಯ ಪದ ಬಳಕೆ ಮಾಡಲಾಗಿದೆ ಅನ್ನೋ ವಿಡಿಯೋವನ್ನು ಸಹ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಬಿಡುಗಡೆ ಮಾಡಿದ್ದಾರೆ. ಸೊ ಇದನ್ನ ಮುಂದಿಟ್ಕೊಂಡು ಸಿಟಿ ರವಿ ಅವರ ವಿರುದ್ಧ ರಾಜಕೀಯ ಮತ್ತು ಕಾನೂನು ಹೋರಾಟಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದಾಗಿದ್ದಾರೆ. ಇನ್ನು ಈ ಪ್ರಕರಣವನ್ನ ರಾಜ್ಯ ಸರ್ಕಾರ CID ತನಿಖೆಗೆ ನೀಡಿದೆ. ಸೊ CID ತನಿಖೆಗೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಮುಂದೆ ಮತ್ತಷ್ಟು ಬೆಳವಣಿಗೆಗಳು ನಡೆಯುವಂತ ಸಾಧ್ಯತೆ ದಟ್ಟವಾಗಿದೆ. CID ಸಿಟಿ ರವಿ ಅವರನ್ನ ವಿಚಾರಣೆಗೆ ಒಳಪಡಿಸಬಹುದು. ಅಷ್ಟೇ ಅಲ್ಲ, ವಿಡಿಯೋ ಸತ್ಯಾಸತ್ಯತೆ ಪರಿಶೀಲನೆಯನ್ನ ನಡೆಸಬಹುದು. ಬೆಳಗಾವಿಯಲ್ಲಿ ಸ್ಥಳ ಮಹಜರನ್ನು ಕೂಡ ನಡೆಸುವಂತ ಸಾಧ್ಯತೆ ಇದೆ. ಸೊ ಈ ಪ್ರಕರಣ ಹೀಗೆ ಮುಂದುವರೆದ್ರೆ ಮತ್ತಷ್ಟು ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ವೇದಿಕೆ ಕೂಡ ಆಗಬಹುದು. ಸೊ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ವಿಧಾನ ಪರಿಷತ್ನಲ್ಲಿ ಆಕ್ಷೇಪಾರ್ಹ ಪದ ಬಳಸಿದ ಆರೋಪದ ಮೇಲೆ ವಿಧಾನ ಪರಿಷತ್ ಬಿಜೆಪಿ ಸದಸ್ಯ ಸಿಟಿ ರವಿ ವಿರುದ್ಧ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ನೀಡಿದ ದೂರಿನ ಅನ್ವಯ ಪೊಲೀಸರು FIR ಅನ್ನು ದಾಖಲಿಸಿಕೊಂಡಿದ್ರು. ಸೊ ಸಿಟಿ ರವಿ ಅವರು ನನ್ನ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಾರೆ, ಅವರನ್ನ ತಕ್ಷಣವೇ ಅಮಾನತು ಮಾಡಬೇಕು ಅಂತ ಸಭಾಪತಿಗೆ ದೂರನ್ನು ಸಹ ಕೊಟ್ಟಿದ್ರು. ಇದಕ್ಕೆ ಪ್ರತಿ ದೂರು ನೀಡಿರುವಂತ ಸಿಟಿ ರವಿ, ನಾನು ಆ ರೀತಿ ಪದ ಬಳಕೆ ಮಾಡಿಲ್ಲ, ಎಲ್ಲಾ ಮಹಿಳೆಯರನ್ನ ನಾನು ಗೌರವದಿಂದ ಕಾಣ್ತೇನೆ ಅಂತ ಸಮರ್ಥನೆ ಮಾಡಿಕೊಂಡಿದ್ರು. ಕೊನೆಗೆ ಇವರನ್ನ ತಕ್ಷಣ ಬಿಡುಗಡೆ ಮಾಡುವಂತೆ ಉಚ್ಚ ನ್ಯಾಯಾಲಯ ಮಧ್ಯಂತರ ಆದೇಶವನ್ನ ನೀಡುತ್ತೆ. ಸೊ ಸಿಟಿ ರವಿ ಅವರನ್ನ ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಕರ್ಕೊಂಡು ಬರುವಾಗ ದಾರಿಯುದ್ದಕ್ಕೂ ಸಹ ಕಾರ್ಯಕರ್ತರು ಮೆರವಣಿಗೆ ಮಾಡಿ ಪುಷ್ಪಾರ್ಚನೆ ಮಾಡಿ ಅದ್ಧೂರಿ ಸ್ವಾಗತ ಮಾಡಿದ್ರು. ಅದರಲ್ಲೂ ಚಿಕ್ಕಮಗಳೂರಿನಲ್ಲಿ ಭರ್ಜರಿ ರೋಡ್ ಶೋ ಮಾಡಿದ್ದು, ಈ ವೇಳೆ ಆಂಬ್ಯುಲೆನ್ಸ್ಗಳನ್ನು ಸಹ ಬಳಕೆ ಮಾಡಿದ್ರು. ಸಿಟಿ ರವಿ ಸ್ವಾಗತಕ್ಕೆ ಆಂಬ್ಯುಲೆನ್ಸ್ಗಳು ಸೈರನ್ ಹಾಕೊಂಡು ಬಂದಿದ್ವು. ಈ ಸೈರನ್ ಹಾಕೊಂಡು ಬಂದಿದ್ದಂತಹ 7 ಆಂಬ್ಯುಲೆನ್ಸ್ಗಳ ಮೇಲೂ ಸಹ ಇದೀಗ ಪ್ರಕರಣ ದಾಖಲಾಗಿದೆ. ಸೊ ಇಷ್ಟೆಲ್ಲ ಆಗಿದೆ.
ಈ ಮಧ್ಯೆ ಒಂದು ಚಾನೆಲ್ CT ರವಿಯವರ ಮನೆಗೆ ಹೋಗಿ ಪ್ರಶ್ನೆ ಕೇಳಿದ್ದಾರೆ. ಯಾರಾದರೂ ಸತ್ತೋಗಿದ್ರೆ ಅವ್ರ ಕುಟುಂಬಕ್ಕೆ ಹೋಗಿ ಮೈಕ್ ಹಿಡಿಯೋ ಮೀಡಿಯಾಗಳನ್ನು ನಾವು ನೋಡಿದ್ದೇವೆ. ಅವ್ರು ಸತ್ತೋಗಿದ್ದಾರೆ, ಏನು ಹೇಳೋಕೆ ಇಷ್ಟಪಡ್ತೀರಾ, ಈ ಸಾವು ಹೇಗಾಯಿತು, ಈ ಸಾವು ನ್ಯಾಯನ ಅನ್ನೋ ಪ್ರಶ್ನೆಗಳನ್ನು ಸಹ ಕೇಳೋದನ್ನು ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಈಗ ಮಾಧ್ಯಮಗಳು ಇನ್ನೊಂದು ಲೆವೆಲ್ಗೆ ಹೋಗಿ CT ರವಿಯವರ ಹೆಂಡತಿ ಹತ್ರ ಪ್ರಶ್ನೆ ಕೇಳಿದ್ದಾರೆ. CT ಅವರ ಮನೆ ಒಳಗೆ ಹೋಗಿ ಅವರ ಅಡುಗೆ ಮನೆಯಲ್ಲಿ CT ರವಿ ಜಾಮೀನು ತಗೊಂಡು ಬರ್ತಿದ್ದಾರೆ. ಏನೆಲ್ಲ ಸ್ಪೆಷಲ್ ಅಡುಗೆ ಮಾಡಿದ್ದಾರೆ ಅನ್ನೋದನ್ನ ಜನರಿಗೆ ತೋರಿಸೋ ಕೆಲಸವನ್ನ ಈ ಮಾಧ್ಯಮ ಮಾಡಿದೆ. ಸ್ವತಃ CT ರವಿಯವರ ಪತ್ನಿಯೇ ಅವರ ಕೈಯಾರೆ ರೊಟ್ಟಿಯನ್ನ ಮಾಡ್ತಿದ್ದಾರೆ, ನೋಡಿ ವೀಕ್ಷಕರೇ ಅಂತ ತೋರಿಸಿದ್ದಾರೆ. CT ರವಿಗೆ ಯಾವೆಲ್ಲ ಅಡುಗೆ ಇಷ್ಟವೋ ಅವೆಲ್ಲವನ್ನು ಕೂಡ ಮಾಡ್ತಿದ್ದಾರೆ ಅಂತ ಹೇಳಿ ಕೊನೆಗೆ CT ರವಿಯವರ ಪತ್ನಿ ಬಳಿ ಸಹ CT ರವಿಗೆ ಯಾವೆಲ್ಲ ಅಡುಗೆ ಇಷ್ಟ, ನೀವು ಯಾವೆಲ್ಲ ಅಡುಗೆ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಿಷ್ಟು ಅವರ ಸಂಭ್ರಮದ ಮಾತು ಅಂತ ವಿಡಿಯೋವನ್ನು ಕೊನೆ ಮಾಡಿದ್ದಾರೆ. ಸೀರಿಯಸ್ಲಿ ಈ ವಿಡಿಯೋ ನೋಡಿದ್ಮೇಲೆ ಪ್ರಶ್ನೆ ಬರೋದು, CT ರವಿ ಏನಾದರೂ ಫ್ರೀಡಮ್ ಫೈಟರಾ ಅಂತ, ಅಥವಾ ಒಂದು 10-15 ವರ್ಷ ದೇಶದ ಬಾರ್ಡರ್ನಲ್ಲಿ ನಿಂತು ಚೀನಾದೋ ಪಾಕಿಸ್ತಾನದೋ ಬಾಂಗ್ಲಾದೇಶದೋ ಯುದ್ಧ ಗೆದ್ದು ಬಂದಿದ್ದಾರಾ ಅಂತ. ಜೈಲಿಗೆ ಹೋಗಿದ್ದಕ್ಕೆ ಕಾರಣ ಒಬ್ಬ ಮಹಿಳೆಗೆ ಅವಾಚ್ಯ ಶಬ್ದದಿಂದ ನಿಂದಿಸಿದ್ದಾರೆ ಅನ್ನೋ ಆರೋಪದ ಮೇಲೆ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾರೆ. CT ರವಿಯವರ ಅಡುಗೆ ಮನೆಗೆ ನುಗ್ಗಿ ವಿಡಿಯೋ ತೋರಿಸೋ ಕರ್ಮ ಏನು ಬಂದಿದೆ? ಜನರಿಗೆ ಇಂಥ ವಿಡಿಯೋಗಳು ಬೇಕಾಗಿಲ್ಲ. ಜನರಿಗೆ ನ್ಯಾಯ ಸಿಗ್ತಾ ಇಲ್ವಾ ಅನ್ನೋ ವಿಡಿಯೋಗಳು ಬೇಕಾಗಿದೆ. ಅದೇನೋ ಕಾರ್ಗಿಲ್ ಯುದ್ಧ ಮಾಡಿ ಗೆದ್ದು ಬಂದ ರೇಂಜಿಗೆ ಈ ಮಾಧ್ಯಮಗಳು ಬಿಲ್ಡಪ್ ಕೊಡ್ತಿದ್ದಾರೆ. ಸ್ವಲ್ಪ ಆದರೂ ವರ್ಕ್ ಎಥಿಕ್ಸ್ ಇರಬೇಕಲ್ವಾ, ಸ್ವಲ್ಪ ಆದರೂ ಮಾನ ಮರ್ಯಾದೆ ಇಟ್ಕೊಂಡು ವಿಡಿಯೋ ಮಾಡಬೇಕಲ್ವಾ. ಮಾಧ್ಯಮವನ್ನು ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳಿಸೋ ನಿಮ್ಮ ಜರ್ನಲಿಸಮ್ಗೆ ಧಿಕ್ಕಾರ. ನಿಮ್ಮನ್ನು ನೀವು ಇದು ಮಾರ್ಕೊಂಡು ಹಾಗೇನೆ ಸಾಮಾನ್ಯ ಜನರು ಸಹ ಮೀಡಿಯಾಗಳನ್ನು ಟ್ರೋಲ್ ಮಾಡೋ ಹಾಗಾಗಿದೆ. ನೀವು ಆಡೋ ಒಂದೊಂದು ಮಾತುಗಳು ಸಹ ಟ್ರೋಲ್ ಆಗ್ತಾ ಇದೆ. ಜನರಿಗೆ ಮಾಧ್ಯಮಗಳ ಮೇಲೆ ಗೌರವ ನಂಬಿಕೆನೇ ಇಲ್ದಂತಾಗೋಗ್ಬಿಟ್ಟಿದೆ. ಇದೇನಾ ನೀವು ಕಲ್ತಿರುವಂಥ ಜರ್ನಲಿಸಮ್ ಅಂತ ಜನ ಪ್ರಶ್ನೆ ಮಾಡಿ ಕ್ಯಾಕರಿಸಿ ಉಗಿತಿದ್ದಾರೆ. ಈಗಾಗಲೇ ನಮ್ಮಿಂದ ಮಾಧ್ಯಮ ಸ್ವಾತಂತ್ರ್ಯವನ್ನ ಕಿತ್ಕೊಳ್ತಿದ್ದಾರೆ. ಈ ಬಗ್ಗೆ ಧ್ವನಿಯಾಗಬೇಕಾಗಿದ್ದಂತಹ ಜರ್ನಲಿಸ್ಟ್ಗಳು ಅಡುಗೆ ಮನೆಗೆ ಹೋಗಿ CT ರವಿ ಫೇವ್ರೇಟ್ ಊಟ ಯಾವುದು, ಏನು ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡೋದಾ? ಈ ಬಗ್ಗೆ ಜನರಿಗೆ ಏನು ಅನ್ಸ್ಬೋದು ಈ ವಿಡಿಯೋ ನೋಡಿದ್ರೆ? ನಿಮ್ಗೇನು ಅನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.